ಎಲ್ರಿಗೂ ನಮಸ್ಕಾರ. ಬಡವ್ರ ಮಕ್ಕಳು ಬೆಳಿಬಾರ್ದು ಪಾಡ್ಕಾಸ್ಟ್ಗೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಮೆಲಾನ್ ಮಸ್ಕ್, ಸ್ಟೀವ್ ಬಾಬ್ಸ್, ಮಾರ್ಕ್ ಮಕರ್ಬರ್ಗ್ ಮತ್ತು ಮಲ್ಲೇಶ್ ಪಾಳ್ಯದ ದ್ಯಾಮಣ್ಣ. ಎಲ್ರಿಗೂ ಸ್ವಾಗತ. ಮೆಲಾನ್ ಮಸ್ಕ್ ಅವರೇ, ಹೇಳಿ ನಿಮ್ಮ ಬಗ್ಗೆ. ನಾನು ಟೆಸ್ಲಾ ಅಂತ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದೆ. ಅದಷ್ಟು ಪ್ರಾಫಿಟ್ ಮಾಡಲಿಲ್ಲ. ಸೊ ಅದಕ್ಕೆ ಇಂಡಿಯಾದಿಂದ ಟಿಫಿನ್ ಬಾಕ್ಸ್ ಕಂಪ್ನಿ ಸ್ಟಾರ್ಟ್ ಮಾಡಿದೆ, ಮುಚ್ಲಾ ಅಂತ. ನಮ್ಮ ಕರ್ನಾಟಕದ ತಾಯಂದ್ರ ಆಶೀರ್ವಾದದಿಂದ ಸಕ್ಕತ್ತಾಗಿ ಪ್ರಾಫಿಟ್ ಆಯಿತು. ಇವಾಗ ನಾನು 1000 ಕೋಟಿ ನೆಟ್ವರ್ತನ್ನು ಹೊಂದಿದ್ದೀನಿ. ಮೆಲಾನ್ ಮಸ್ಕ್ ಅವರೇ, ನೀವು ವಾರದಲ್ಲಿ ಎಷ್ಟು ಅವರ್ ಕೆಲಸ ಮಾಡ್ತೀರಾ? ನಾನು ವಾರದಲ್ಲಿ 100 ಅವರ್ಸ್ ಕೆಲಸ ಮಾಡ್ತೀನಿ. ನಾನು ಎಷ್ಟು ಕೆಲಸ ಮಾಡ್ತಿದ್ದೀನಿ ಅಂದರೆ ನನ್ನ ಹೆಂಡತಿ ಮಕ್ಕಳ ಹೆಸರೇ ಗೊತ್ತಿಲ್ಲ ನನಗೆ. ಸೋ ಸ್ವೀಟ್, ಸೋ ಸ್ವೀಟ್, ಸೋ ಸ್ವೀಟ್. ಸ್ಟೀವ್ ಬಾಬ್ಸ್ ಅವರೇ, ನೀವು ಹೇಳಿ. ನಾನು ಕ್ಯಾಲಿಫೋರ್ನಿಯಲ್ಲಿ ಆ್ಯಪಲ್ ಟೆಕ್ನಾಲಜೀಸ್ ಅಂತ ಒಂದು ಕಂಪನಿ ಓಪನ್ ಮಾಡಿದ್ದೆ. ನನಗೆ ಅದಷ್ಟು ವರ್ಕೌಟೇ ಆಗಲಿಲ್ಲ. ಅದಕ್ಕೆ ನಾನು ಇಂಡಿಯಾಗೆ ಬಂದ್ಬಿಟ್ಟು ಆ್ಯಪಲ್ ಕೇಕ್ ಬಿಸ್ನೆಸ್ನ ಓಪನ್ ಮಾಡಿದೆ. ಚೆನ್ನಾಗಿ ವರ್ಕೌಟ್ ಆಗ್ತಾಯಿದೆ. 5000 crores ನೆಟ್ವರ್ತ್ ಆಗಿದೆ ನಂದು. ವಾವ್. ನೀವು ವಾರದಲ್ಲಿ ಎಷ್ಟು ಅವರ್ ಕೆಲಸ ಮಾಡ್ತಿದ್ದೀರಾ? 140 hours. ವೆರಿ ಗುಡ್, ವೆರಿ ಗುಡ್. ಮಾರ್ಕ್ ಮಕರ್ಬರ್ಗ್ ಅವರೇ, ನೀವು ಹೇಳಿ. ನಾನು ಮೆಟಾ ಅಂತ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದೆ. ಏನೂ ಗಿಟ್ಟಿಲ್ಲ. ಹೆಂಗೂ ಬೆಂಗಳೂರಲ್ಲಿ ಕೇರಳದವ್ರು ಜಾಸ್ತಿ ಅಲ್ವಾ, ಅದಕ್ಕೆ ಚೇಟಾ ಅಂತ ಒಂದು ಬೇಕರಿ ಸ್ಟಾರ್ಟ್ ಮಾಡಿದೆ. ಅದರಿಂದ 7000 ಕೋಟಿ ಆಸ್ತಿ ಒಡೆಯಾಗಿದ್ದೀನಿ. ವಾವ್. ನೀವು ವಾರದಲ್ಲಿ ಎಷ್ಟು ಅವರ್ ಕೆಲಸ ಮಾಡ್ತಾ ಇದ್ದೀರಾ? 180 hours ಕೆಲಸ ಮಾಡ್ತೀನಿ. ವೆರಿ ಗುಡ್. ಮಲ್ಲೇಶ್ ಪಾಳ್ಯದ ದ್ಯಾಮಣ್ಣ, ನಿಮ್ಮ ಹತ್ರ 20,000 ಕೋಟಿ ಆಸ್ತಿ ಇದೆಯಾ ಸರ್? ನೀವು ವಾರದಲ್ಲಿ ಎಷ್ಟು ಅವರ್ ಕೆಲಸ ಮಾಡ್ತೀರಾ? ನಾನು ವಾರದಲ್ಲಿ ಅವರ್ ಅಂತ ಇಲ್ಲ ಬ್ರೋ, ನಾನು ವರ್ಷಕ್ಕೇನೆ ಒಂದು ವಾರ ಅಷ್ಟೇ ಕೆಲಸ ಮಾಡೋದು. ದ್ಯಾಮಣ್ಣ, 20,000 ಕೋಟಿ ಆಸ್ತಿ ಇರೋ ನೀವು ಬರೀ ಒಂದೇ ವಾರ ಕೆಲಸ ಮಾಡೋದಾ? ಅಂತ ಕೆಲಸ ಏನು ಮಾಡ್ತೀರಾ? ಜಿಮ್ ನಡೆಸ್ತೀನಿ ಬ್ರೋ. ಜನವರಿ 1ರಿಂದ ಜನವರಿ 7 ತನಕ ಮಾತ್ರ ಓಪನ್ ಹೆಂಗೂ ಜನ ಬರೋದು ಬರೀ ಫಸ್ಟ್ ವಾರ ಮಾತ್ರ.